ಒಂದು ಜನರಿಗೆ ಮುಟ್ಟುವಂಥ TRP ಈ ಮೀಡಿಯಾ ವಿಶೇಷ ಧರ್ಮಸ್ಥಳದ ಬಗ್ಗೆ ಚರ್ಚೆ ಮಾಡೋದನ್ನು ಬಿಟ್ಟುಬಿಟ್ಟಿದೆ. ಅದನ್ನು ವಿವರ ಕೊಡಲಿಕ್ಕೆ ಹೋಗ್ತಾ ಇಲ್ಲ. ಒಂದಿಷ್ಟೇನೋ ನಡುವೆ ನಮ್ಮ 183 ಅಡಿಯಲ್ಲಿ ಈ ಸಾಕ್ಷಿ ಮೊದಲು ಹೇಳಿದಂಥ ಅಭಿಪ್ರಾಯಕ್ಕೆ ತದ್ವಿರುದ್ಧವಾಗಿ ಇಲ್ಲ ಹೆಸರಿಂದಿದ್ದಂಥವ್ರು ತಿಮ್ಮರೋಡಿ ಇನ್ನುಳಿದವರು ಅಂತ ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ನಮ್ಮ ಚೆನ್ನಯ್ಯ ಮುಸುಕ್ದಾರಿ ಅಲ್ಲದಂತಹ ಹೀಗಾಗಿ ಎಲ್ಲರೂ ಎದ್ದು ಬಿಟ್ಟಿದ್ರು. ಪವಿತ್ರದ ಹೆಸರು ಗಳಿಸ್ತಾ ಇದ್ದಾರೆ ಹಾಗೆ ಹೀಗೆ ಅಂತೇಳಿ. ಅದರ ನಂತರದಲ್ಲಿ ಮತ್ತು ಹೊಸ ಡೆವಲಪ್ಮೆಂಟ್ಗಳಾದವು, ಹೊಸ ಯೋಜನೆಗಳಾದವು, ಹೊಸ ವಿಷಯ ಹೊರಗೆ ಬರಲಿಕ್ಕೆ ಶುರುವಾದವು. ಅನೇಕ ವಿಷಯಗಳ ಚರ್ಚೆ ಶುರುವಾಯಿತು. ಅದರಲ್ಲೂ ಮುಖ್ಯವಾಗಿ ಸಾಮಾಜಿಕ ಜಾಲತಾಣದಲ್ಲಿರುತ್ತಿರುವಂತಹ ಈ ಸಮಾಜಮುಖಿ ಇದ್ದಂತಹ ಯೂಟ್ಯೂಬರ್ಗಳು ದಿನನಿತ್ಯ ಬೆನ್ನತ್ತಿಬಿಟ್ಟಿದ್ದಾರೆ. ಅದಕ್ಕೆ ಹೌದು ಏನಾಗ್ತಾ ಇದೆ ಇಲ್ಲ ಅಂತೇಳಿ. ಹೀಗಾಗಿ ಮತ್ತು ಅವ್ರ ಮೌನಕ್ಕೆ ಜಾರಿದರು, ಬೇಡಪ್ಪ ಇದು ಸಾವರಿ ಬೇಕಾಗಿಲ್ಲ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲೂ ಪವರ್ TV ವಿರುದ್ಧವಾಗಿ ಕೆಲವಷ್ಟು ಸೋಷಿಯಲ್ ಮೀಡಿಯಾ ಜೋರ್ದಾರಾಗಿ ಬೆನ್ನದ್ದು ಬಿಟ್ಟಿದ್ರು. ಹೀಗಾಗಿ ಯಾರಾದರೂ ಇದು ಏನು ಮೇನ್ ಮೀಡಿಯಾ ಲಾಭ ಮಾಡ್ಕೊಂಡೋದು ಇಲ್ಲೋ ಗೊತ್ತಿಲ್ಲ, ಆರೋಪ ಅಂತ ಮಾಡ್ತಾ ಇರ್ತಾರೆ. ಅವ್ರ ಮೇಲೆ ದುಡ್ಡು ತೊಗೊಂಡು ಮೌನ ಆಗಿದ್ದಾರೆ ಅಂತೇಳಿ. ಅದು ಅವ್ರಿಗೆ ಬಿಟ್ಟಂಥ ವಿಷಯ, ಸತ್ಯ ಗೊತ್ತಿಲ್ಲದ ಮಾತು ನಾವು ಮಾತಾಡ್ಬಾರ್ದು. ಬಟ್ ಜನ ಮಾತಾಡುವಂಥ ಮಾತುಗಳು ನಿಮ್ಗೆ ತಿಳಿಸ್ಲೇಬೇಕಾಗ್ತದೆ. ಸಂಶಯ ಅಲ್ಲದ ಇಲ್ಲೇನೂ ನಡೆದ ಇಷ್ಟೆಲ್ಲ ಆದರೂ ಸಹಿತ ಇಲ್ಲಿವರೆಗೆ ತನಿಖೆ ಆಗ್ತಾಯಿಲ್ಲ. ಯಾರು ಆರೋಪ